ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗರಿಗೆ BMRCL ಮತ್ತೊಂದು ಶಾಕ್ ಅನ್ನು ಕೊಡ್ತಾ ಇದೆ. ಬಸ್ ಬೆನ್ನಲ್ಲೇ ನಮ್ಮ ಮೆಟ್ರೋ ಪ್ರಯಾಣದ ದರ ಏರಿಕೆ. ಇವತ್ತು ಪರಿಷ್ಕೃತ ದರ ಪ್ರಕಟಿಸಲಿದೆ BMRCL. ಶೇಕಡ 42ರಷ್ಟು ಏರಿಕೆಯಾಗುತ್ತಾ ಮೆಟ್ರೋ ಪ್ರಯಾಣ ದರ ಅನ್ನುವಂತಹ ಪ್ರಶ್ನೆ. ನಿನ್ನೆ ನಡೆದಂತಹ ಬೋರ್ಡ್ ಮೀಟಿಂಗ್ನಲ್ಲಿ ಏರಿಕೆಯ ನಿರ್ಧಾರಕ್ಕೆ BMRCL ಅಧಿಕಾರಿಗಳು ಬಂದಿದ್ದಾರೆ. 7 ವರ್ಷಗಳ ಬಳಿಕ ನಮ್ಮ ಮೆಟ್ರೋ ಪ್ರಯಾಣದ ಟಿಕೆಟ್ ದರ ಏರಿಕೆಗೆ ನಿರ್ಧಾರ ಆಗಿದೆ. 2017ರಲ್ಲಿ 10ರಿಂದ 15% ದರ ಹೆಚ್ಚಳವನ್ನು ಮಾಡಿತ್ತು BMRCL. ಕನಿಷ್ಠ ದರವನ್ನು ಹಾಗೇ ಉಳಿಸಿಕೊಂಡು ಗರಿಷ್ಠ ದರವನ್ನು ಏರಿಕೆ ಮಾಡುತ್ತಾ 60ರಿಂದ 90 ರೂಪಾಯಿಗೆ ಏರಿಕೆ ಆಗುತ್ತಾ ಕೊನೆ ಸ್ಟೇಜ್ ದರ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ರೇಟನ್ನು ಜಾಸ್ತಿ ಮಾಡೋದಕ್ಕೆ BMRCL ಏನೋ ನಿರ್ಧಾರವನ್ನು ಮಾಡಿದೆ, ಬಟ್ ಸರ್ಕಾರ ಅದಕ್ಕೆ ಪರ್ಮಿಷನ್ ಅನ್ನು ಕೊಡುತ್ತಾ? ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟಿದ್ದೇ ಆದರೆ ಯಾವ ಪ್ರಮಾಣದಲ್ಲಿ ಏರಿಕೆ ಆಗಬಹುದು ಮೆಟ್ರೋ ಟಿಕೆಟ್ ದರ ಅಂತ ಹೇಳಿ ರಾಘು? ಪ್ರೇಮ, ಬಹಳ ಪ್ರಮುಖವಾಗಿ ಮೆಟ್ರೋ ದರ ಏರಿಕೆ ಸಂಬಂಧಪಟ್ಟಂತೆ ಸಮಿತಿಯ ರಚನೆ ಆಗಿರುತ್ತೆ. ಸಮಿತಿಯಲ್ಲಿ ಸರ್ಕಾರದ ಅಧಿಕಾರಿಗಳು ಕೂಡ ಇರ್ತಾರೆ. ಅಂದ್ರೆ ಆ ಸರ್ಕಾರದಿಂದ ದರವನ್ನ ಏರಿಕೆ ಮಾಡಬೇಕು ಅನ್ನುವಂತಹ ಅನುಮತಿಯನ್ನ ಪಡೆದ ಬಳಿಕವೇ ಈ ಒಂದು ತೀರ್ಮಾನಕ್ಕೆ ಬಂದು ಆ ಸಮಿತಿಯನ್ನ ರಚನೆ ಮಾಡಿ ಅದರ ಫಾಲೋ ಅಪ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸರ್ಕಾರ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ಸೂಚಿಸಿದೆ. ಅದರ ಅನ್ವಯ ಈಗ ದರವನ್ನ ಏರಿಕೆ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡು ಅದರ ಅಧ್ಯಯನಗಳನ್ನ ಕೂಡ ದರ ಸಮಿತಿ ಮಾಡಿತ್ತು. ಅಂದ್ರೆ ದರ ಏರಿಕೆ ಸಮಿತಿಯನ್ನು ಏನು ಮಾಡಿದ್ರು ಆ ದರ ಏರಿಕೆ ಸಮಿತಿ ನಿರ್ಧಾರವನ್ನ ಮಾಡಿ ಅದನ್ನ ಬೋರ್ಡ್ ಮೀಟಿಂಗ್ ನಲ್ಲಿ ಕೂಡ ನಿನ್ನೆ BMRCL ನ ಮುಂದೆ ಇಟ್ಟಿದೆ. BMRCL ಆ ಬೋರ್ಡ್ ಮೀಟಿಂಗ್ ನಲ್ಲೂ ಕೂಡ ದರ ಏರಿಕೆ ಆಗಲೇಬೇಕು ಅನ್ನುವಂಥದ್ದು ಪಾಸ್ ಆಗಿದೆ. ಸೊ ಆ ಕಾರಣಕ್ಕಾಗಿ ದರ ಏರಿಕೆ ಆಗೋದಂತೂ ಫಿಕ್ಸ್. ಆದರೆ ಈಗ ಸದ್ಯಕ್ಕಿರುವಂಥದ್ದು ದರ ಏರಿಕೆ ಯಾವಾಗ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿಯನ್ನ ನೀಡೋ ತನಕವೂ ಕೂಡ ಏನು ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಸದ್ಯ BMRCL ಅಧಿಕಾರಿಗಳ ಮೂಲಗಳು ಹೇಳ್ತಾ ಇರುವಂಥದ್ದು. ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡ್ತೇವೆ ಅನ್ನುವಂಥ ಒಂದಷ್ಟು ಸೂಚನೆ ಅಥವಾ ಸುಳಿವನ್ನು ಕೂಡ ನಿನ್ನೆ ನೀಡಿದ್ರು. ಬಟ್ ಆದರೆ ಇವತ್ತು ಅದು ಆಗುವಂಥದ್ದು ಡೌಟ್ ಇದೆ. ಕಾರಣ ಯಾಕಂದ್ರೆ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸ್ಟೇಜ್ ಇಂದ ಸ್ಟೇಜ್ಗೆ ಯಾವ ರೇಟ್ ಅನ್ನ ಎಷ್ಟು ಏರಿಕೆಯನ್ನ ಮಾಡಬೇಕು ಹೇಗಿದೆ, ಜೊತೆಗೆ ಹೊಸ ನಿಲ್ದಾಣಗಳು ಕೂಡ ಬರ್ತಾ ಇರುವಂತ ಕಾರಣಕ್ಕಾಗಿ ಆ ಭಾಗದಲ್ಲೂ ಕೂಡ ಅದನ್ನು ಏರಿಕೆಯನ್ನು ಅನ್ವಯ ಮಾಡಬೇಕನ್ನುವಂತ ಒಂದಷ್ಟು ಗೊಂದಲಗಳು ಇರುವಂತ ಕಾರಣಕ್ಕಾಗಿ ಅದರ ತಯಾರಿಯಲ್ಲಿ BMRCL ಅಧಿಕಾರಿಗಳು ತೊಡಗಿದ್ದಾರೆ. ಅದೆಲ್ಲವೂ ಕೂಡ ಕಂಪ್ಲೀಟ್ ಆದ್ಮೇಲೆ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಸಿಗುವಂತದ್ದು. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.